ಹಲೋ ಎವ್ರಿವನ್, ವೆಲ್ಕಮ್ ಟು ಶುಭಾ ಟ್ಯುಟೋರಿಯಲ್ಸ್. ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಈಗಾಗಲೇ ತಿಳ್ಕೊತಾ ಇದ್ವಿ. ಎಕ್ಸಸೈಸ್ 1.2 ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಈಗ 1 to 4 ಕ್ವೆಶನ್ಸನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವೆಶನ್ 5th ನೋಡೋಣ. 5th ಕ್ವೆಶನ್ ಏನಪ್ಪ ಅಂದರೆ, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಎ ಪಿ ಅಂತ ಇದೆ. ಸೊ ಫಸ್ಟ್ ಕೊಟ್ಟಿರುವಂಥ ಸಿರೀಸ್ ಏನು, 7, 3, 13, 7, 13, 19, 205. ಸೊ ಇಲ್ಲಿ ನೋಡೋಣ, ನಮಗೆ ಫಸ್ಟ್ ಟರ್ಮ್ ಏನಿದೆ ಎ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಏನು ಬರುತ್ತಪ್ಪ 6 ಇದೆ. ದೆನ್ ಲೆಟ್ nth ಟರ್ಮ್ ಬಿ 205 ಅಂತ ತಗೊಳ್ಳೋಣ. ಆಸ್ ವಿ ನೋ, ಫಾರ್ ಆನ್ ಎ ಪಿ an is equal to a plus n minus 1 into d. Therefore ಏನಾಗುತ್ತೆ, ನಾವು ಇದನ್ನು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ we will get n is equal to 34. Therefore this given series has 34 terms ಅಂತ ನಾವು ಹೇಳ್ತೀವಿ. ಓಕೆ, ಸೆಕೆಂಡ್ ಒನ್ ಅನ್ನು ನೋಡೋಣ. 18, 15 and half, 13, so on up to -47 ವರೆಗೂ ಇದೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನಾಗುತ್ತೆ 18. ದೆನ್ ನೆಕ್ಸ್ಟ್ ಕಾಮನ್ ಡಿಫ್ರೆನ್ಸ್ ಏನಿದೆ, ಕಾಮನ್ ಡಿಫ್ರೆನ್ಸ್ d is equal to -5/2 ಆ್ಯಂಡ್ ದೇರ್ ಆರ್ n ಟರ್ಮ್ಸ್ ಅಂತ ನಾವು ತಗೊಂಡ್ರೆ, ಸೊ ಎ ಎನ್ ಏನಾಗುತ್ತೆ -47. ಆಸ್ ವಿ ಆಲ್ ನೋ ದ ಫಾರ್ಮುಲಾ ಎ ಎನ್ ಇಸ್ ಈಕ್ವಲ್ ಟು a plus n minus 1 into d. Therefore the value is n is equal to 27 ಅಂತ ತಗೊಳ್ತೀವಿ. ಸೊ ದೇರ್ ಆರ್ 27 ಟರ್ಮ್ಸ್ ಇನ್ ದಿಸ್ ಎ ಪಿ ಅಂತ ಹೇಳ್ತೀವಿ. ನೆಕ್ಸ್ಟ್ 6th ಕ್ವೆಶನ್ ಅನ್ನು ನೋಡೋಣ. ಚೆಕ್ ವೆದರ್ -150 is the term of the ಎ ಪಿ. ಕೊಟ್ಟಿರೋಂಥ ಸಿರೀಸ್ ಏನಿದೆ 11, 8, 5, 2 ಆ್ಯಂಡ್ ಸೋ ಆನ್ ಅಂತ ಇದೆ. ಸೊ ಇಲ್ಲಿ ನಾವು ನೋಡೋದಾದರೆ ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು 11 ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಇಸ್ -3. ದೇರ್ ಫಾರ್ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ ಎನ್ ಈಸ್ ಈಕ್ವಲ್ ಟು ನನಗೇನು ಸಿಗತ್ತೆ ಎನ್ ಈಸ್ ಈಕ್ವಲ್ ಟು 164/3. ಕ್ಲಿಯರ್ಲಿ ನಾವಿಲ್ಲಿ ನೋಡ್ಬೋದು ಎನ್ ಈಸ್ ನಾಟ್ ಆನ್ ಇಂಟೀಜರ್ ಬಟ್ ಅ ಫ್ರ್ಯಾಕ್ಷನ್ ಅಂತ ಇದೆ. ದೇರ್ ಫಾರ್ -150 ಈಸ್ ನಾಟ್ ದ ಟರ್ಮ್ ಆಫ್ ಎ ಪಿ ಅಂತ ಹೇಳ್ತೀವಿ. ದೆನ್ 7th ಕ್ವೆಶನನ್ನು ನೋಡೋಣ. ಫೈಂಡ್ ದ 31st ಟರ್ಮ್ ಆಫ್ ದಿ ಎ ಪಿ ಹೂಸ್ 11th ಟರ್ಮ್ ಈಸ್ 38 ಆ್ಯಂಡ್ 16th ಟರ್ಮ್ ಈಸ್ 73 ಅಂತ ಇದೆ. ಇಲ್ಲಿ ಕೊಟ್ಟಿರೋ ಅಲ್ಲಿ ನಮಗೆ 11th ಟರ್ಮ್ ಅಂದರೆ A11 ಕೊಟ್ಟಿದ್ದಾರೆ 38 ಆ್ಯಂಡ್ 16th ಟರ್ಮ್ A16 ಈಸ್ 73. ಸೊ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ A11 ಅಂತ ನಾನು ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದರೆ 38 ಈಸ್ ಈಕ್ವಲ್ ಟು a plus 10d. ಓಕೆ, ದಿಸ್ ಇಸ್ ಈಕ್ವೇಷನ್ 1. ದೆನ್ A16 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 73 ಈಸ್ ಈಕ್ವಲ್ ಟು a plus 15d ಬಂತು. ದಿಸ್ ಇಸ್ ಈಕ್ವೇಷನ್ 2. On subtracting equation 1 from the equation 2, we will get d is equal to 7. So ಈ 7ಅನ್ನು equation 1ನಲ್ಲಿ ರೀಸಬ್ಸ್ಟಿಟ್ಯೂಟ್ ಮಾಡಿದಾಗ I'll get a is equal to -32. ಸೊ ಇಲ್ಲಿ A31ಅನ್ನು ನಾವು ಕಂಡುಹಿಡಿಬೇಕಾಗಿರೋದ್ರಿಂದ ಫಾರ್ಮುಲಾದಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದರೆ I'll get 178 as the answer. Hence 31st ಟರ್ಮ್ ಈಸ್ 178 ಅಂತ ನಾನು ಹೇಳಬಹುದು. 8th ಕ್ವೆಶನನ್ನು ನೋಡೋಣ. ಇನ್ ಎ ಪಿ ಕನ್ಸಿಸ್ಟ್ ಆಫ್ 50 ಟರ್ಮ್ಸ್ ಆಫ್ ವಿಚ್ ಥರ್ಡ್ ಟರ್ಮ್ ಈಸ್ 12 ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ 106. ಫೈಂಡ್ ದ 29th ಟರ್ಮ್ ಅಂತ ಹೇಳ್ತಾರೆ. ಸೊ ಇಟ್ ಕನ್ಸಿಸ್ಟ್ ಆಫ್ 50 ಟರ್ಮ್ಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ A50 ವರೆಗೂ ಇದೆ ಅನ್ನೋದು ಒಂದು ನಮಗೆ ಕೊಟ್ಟಿರೋಂಥದ್ದು. ಇನ್ನೊಂದು ಥರ್ಡ್ ಟರ್ಮ್ 12 ಅಂತ ಹೇಳಿದ್ದಾರೆ. ಓಕೆನಾ? ಸೊ ವಿ ಕ್ಯಾನ್ ಸಿ ಹಿಯರ್ A third ಏನಿದೆ 12 ಆ್ಯಂಡ್ A50 ಈಸ್ ಈಕ್ವಲ್ ಟು 106. ಈ ವ್ಯಾಲ್ಯೂಸನ್ನು ತೊಗೊಂಡ್ಬಿಟ್ಟು A3ಅನ್ನು ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ I'll get 12 ಈಸ್ ಈಕ್ವಲ್ ಟು a plus 2d, ದಟ್ ಈಸ್ ಈಕ್ವೇಷನ್ 1. ಆ್ಯಂಡ್ A50ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ I'll get 106 ಈಸ್ ಈಕ್ವಲ್ ಟು a plus 49d, ದಟ್ ಈಸ್ ಈಕ್ವೇಷನ್ 2. ಆನ್ ಸಬ್ಸ್ಟ್ರಾಕ್ಟಿಂಗ್ ಈಕ್ವೇಷನ್ 1 ಫ್ರಮ್ ಈಕ್ವೇಷನ್ 2, we will get d is equal to 2 as the common difference, and resubstituting all the values in A29, I'll get A29 is equal to 64. Okay, now let's move to the next question. 9th one, if the third and 9th term of an AP are 4 and
-8 ರೆಸ್ಪೆಕ್ಟಿವ್ಲಿ ವಿಚ್ ಟರ್ಮ್ ಆಫ್ ದ ಎ ಪಿ ಈಸ್ 0 ಅಂತ ಕೇಳ್ತಾರೆ. ಸೊ ಕೊಟ್ಟಿರೋದೇನಿದೆ A3 ದಟ್ ಈಸ್ A3 ಈಸ್ ಈಕ್ವಲ್ ಟು 4 ಆ್ಯಂಡ್ A9 ಈಸ್ ಈಕ್ವಲ್ ಟು -8. As we all know that an is equal to a plus n minus 1 into d, therefore a3 ಅನ್ನು ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ I'll get 4 is equal to a plus 2d and a9 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ -8 is equal to a plus 8d. On subtracting equation 1 from equation 2, I'll get d is equal to -2. Then ಈ -2 ಅನ್ನು equation 1ನಲ್ಲಿ ಅಗೇನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ we will get a is equal to 8. ಓಕೆ, ಎ ಸಿಕ್ತು, ಡಿ ವ್ಯಾಲ್ಯೂ ಸಿಕ್ತು. ಓಕೆನಾ? ಈಗ nth ಟರ್ಮನ್ನು ಕಂಡು ಹಿಡಿಯೋಣ. ಎ ಎನ್ ನಮಗೆ ವಿಚ್ ಟರ್ಮ್ ಇಸ್ 0 ಅಂತ ಕೇಳಿದಾರಲ್ವಾ, ಸೊ ಎ ಎನ್ನನ್ನು 0 ಅಂತ ತಗೊಳ್ಳೋಣ. ಅಲ್ಲಿ ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಐಲ್ ಗೆಟ್ n ಈಸ್ ಈಕ್ವಲ್ ಟು 5. ಸೊ ವಿ ಕ್ಯಾನ್ ಸೇ ದ್ಯಾಟ್ 5th ಟರ್ಮ್ ಈಸ್ 0 ಅಂತ ಹೇಳ್ತೀವಿ. ನಾವು ಲೆಟ್ಸ್ ಸಿ ದ 10th ಕ್ವೆಶನ್. ಇಫ್ 17th ಟರ್ಮ್ ಆಫ್ ಆನ್ ಎ ಪಿ ಎಕ್ಸಿಡ್ಸ್ 10th ಟರ್ಮ್ ಬೈ 7, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ನೋಡೋಣ, ಎ ಎನ್ ದಟ್ ಈಸ್ A17 ಈಸ್ ಈಕ್ವಲ್ ಟು a ಪ್ಲಸ್ 16d ಆ್ಯಂಡ್ A10 ಈಸ್ ಈಕ್ವಲ್ ಟು a ಪ್ಲಸ್ 9d ಅಂತ ತಗೊಳ್ತೀವಿ. ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಗಿವನ್ ದ್ಯಾಟ್ A17 ಮೈನಸ್ A10 ಈಸ್ ಈಕ್ವಲ್ ಟು 7, ದಟ್ ಈಸ್ A10ಗಿಂತ A17 7 ಟೈಮ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ದೇರ್ ಫಾರ್ ವಿ ವಿಲ್ ಗೆಟ್ ಡಿ ಈಸ್ ಈಕ್ವಲ್ ಟು 1. ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ ಡಿ ಈಸ್ ಈಕ್ವಲ್ ಟು 1 ಸಿಕ್ತು. ಸೊ ದ ಕಾಮನ್ ಡಿಫ್ರೆನ್ಸ್ ಈಸ್ 1. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ. ಇನ್ನು ಹೆಚ್ಚಿನ ಕ್ವೆಶನ್ಸ್ಗೆ ನೀವು ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎನಿ ಡೌಟ್ಸ್, ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾರಿಫೈ ಮಾಡೋಣ. ಥ್ಯಾಂಕ್ ಯು.